ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ತಣಿಸಿಕೊಳ್ಳಲು ವಿಜಯಪುರ ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟವು ಮ್ಯಾಂಗೋ ಲಸ್ಸಿ ಎಂಬ ಹೊಸ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ವಿಜಯಪುರ ನಗರದ ಹೊರವಲಯದಲ್ಲಿರುವ ಭೂತನಾಳ ತಾಂಡದ ಬಳಿ ಇರುವ ಹಾಲು ಒಕ್ಕೂಟದಲ್ಲಿ 2 ಜಿಲ್ಲೆಗಳಿಂದ ಪ್ರತಿದಿನ 1,50,000 ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ಕಲಬೆರಕೆ ಹಾಲು ಪರೀಕ್ಷಿಸುವ ಸಲುವಾಗಿ ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಿಲ್ಕೋ ಸ್ಕ್ಯಾನ್ ಯಂತ್ರವನ್ನು ಉಚಿತವಾಗಿ ನೀಡಿದೆ. ಈ ಯಂತ್ರದ ಮೂಲಕ 16 ವಿಧದಲ್ಲಿ ಕಲಬೆರಕೆ ಹಾಲನ್ನು ಪರೀಕ್ಷಿಸಬಹುದಾಗಿದೆ. ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ 81,000 ಲೀಟರ್ ಹಾಲು ಮತ್ತು 20,000 ಲೀಟರ್ ಮೊಸರು ಮಾರಾಟವಾಗುತ್ತಿದೆ. ಜೊತೆಗೆ ಕ್ಷೀರ ಭಾಗ್ಯ ಯೋಜನೆಯಡಿ ಶಾಲೆಗಳಿಗೆ ಹಾಲಿನ ಪೌಡರ್ ವಿತರಣೆ ಮಾಡಲಾಗುತ್ತಿದೆ. ಮಹಾರಾಷ್ಟ್ರದ ನಾಗ್ಪುರ, ಸೊಲ್ಲಾಪುರಕ್ಕೆ ನಿತ್ಯ 25,000 ಲೀಟರ್ ಹಾಲು, ಮೊಸರು ರಫ್ತಾಗುತ್ತಿದೆ. ದೂರದರ್ಶನದೊಂದಿಗೆ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಟಿಡಿ ಶಿವಶಂಕರ ಸ್ವಾಮಿ ಫೆಬ್ರವರಿ ಮಾಹೆಯಿಂದ ನಿತ್ಯ 50 ಲೀಟರ್ ಮ್ಯಾಂಗೋ ಲಸ್ಸಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ನಾಗ್ಪುರಲ್ಲಿ ಸರ್, ಸೊಲ್ಲಾಪುರ ನನಗೆ ಇಲ್ಲಿಂದ 100 ಕಿಲೋಮೀಟರ್ ವ್ಯಾಪ್ತಿ ಬರುತ್ತೆ ಸರ್, ದೂರದಲ್ಲಿ ಬರುತ್ತೆ. ಅಲ್ಲಿ ನಾನು ಸುಮಾರು 5,000 ಲೀಟರ್ ಅಷ್ಟು ನನ್ನ ಪ್ರತಿನಿತ್ಯ ಹಾಲನ್ನ ಕೊಡ್ತಾ ಇದ್ದೀನಿ ಸರ್. ಅದು ಬಿಟ್ಟರೆ ನನಗೆ ನಾಗ್ಪುರ ಅಂತ ಒಂದು ಜಿಲ್ಲೆ ಇದೆ ಸರ್, ಅದರಲ್ಲಿ ಸುಮಾರು 20,000 ಲೀಟರ್ ನಂದು ಮೊಸರು ಮತ್ತೆ ಹಾಲು ಅಲ್ಲಿ ಮಾರಾಟ ಆಗ್ತಾ ಇದೆ. ರೈತ ಮುಖಂಡ ರೇವಣಸಿದ್ಧ ಘೋಡಕೆ ರಾಜ್ಯದ ಜನತೆ ಬೇರೆ ಉತ್ಪನ್ನಗಳಿಗಿಂತ ನಂದಿನಿ ಉತ್ಪನ್ನಗಳನ್ನು ಬಳಕೆ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಲು ಸಾಧ್ಯ ಎಂದು ತಿಳಿಸಿದರು. ತಯಾರು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸ್ಕೊತಾರೆ. ಈ ಮೂಲಕ ರಾಜ್ಯದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಂದಿನಿಯ ಮತ್ತು ಒಕ್ಕೂಟದವರಿಗೂ ಮತ್ತು ಏನು ಆಡಳಿತ ಮಂಡಳಿ ಇದೆಯಲ್ಲ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೋರ್ವ ರೈತ ಮುಖಂಡ ಸಂಗಮೇಶ ಸಗರ ಕೇಂದ್ರ ಸರ್ಕಾರ ನೀಡಿರುವ ಮಿಲ್ಕೋ ಸ್ಕ್ಯಾನ್ ಯಂತ್ರದ ಮೂಲಕ ಕಲಬೆರಕೆ ಹಾಲು ಕಂಡುಹಿಡಿಯಲು ಅನುಕೂಲವಾಗಲಿದ್ದು, ಗುಣಮಟ್ಟದ ಹಾಲು ಪೂರೈಕೆಗೆ ಸಹಕಾರಿಯಾಗಲಿದೆ ಎಂದರು. ತಪ್ಪುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿಯಾಗಿ ಕರ್ನಾಟಕದ 16 ಹಾಲು ಒಕ್ಕೂಟಗಳ ಸಂಘಕ್ಕೂ ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಒಂದು ವಿಶೇಷವಾದಂತಹ ಒಂದು ಮಷೀನ್ ಅನ್ನು ಕೊಟ್ಟಾರ. ಅದಕ್ಕಾಗಿ ಎಲ್ಲ ಸಂಬಂಧಪಟ್ಟ ಕೇಂದ್ರದ ಅಧಿಕಾರಿಗಳಿಗೆ ಮತ್ತು ನಂದಿನಿ ಹಾಲು ಒಕ್ಕೂಟದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರೈತ ಶ್ರೀಕಾಂತ ರಾಠೋಡ ಹಾಲು ಒಕ್ಕೂಟ ನಂದಿನಿ ಬ್ರ್ಯಾಂಡ್ ಮೂಲಕ ವಿವಿಧ ಬಗೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು, ಉತ್ತಮ ಗುಣಮಟ್ಟತೆ ಕಾಪಾಡುತ್ತಿದೆ ಎಂದು ತಿಳಿಸಿದರು. ವೆರೈಟಿ ಬೇರೆ ಬೇರೆ ವೆರೈಟಿ ತರ ಏನೆಲ್ಲ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಆ ನಂದಿನಿ ಹಾಲು ಒಕ್ಕೂಟ ಎಲ್ಲ ಸಮಿತಿಯವರಿಗೆ, ಕಮಿಟಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಅದರಂತೆ ವಿಜಯಪುರ ಜಿಲ್ಲೆಗೆ ಒಂದು ಒಳ್ಳೆ ಹಾಲು ಆಗುವಂಥ ಒಂದು ಮಷೀನನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.